ಸ್ನೇಹಿತರೆ, ನಾವು ಇವತ್ತು ಹೋಗ್ತಿರೋ ಜಾಗ ಮೂರೇಗರ್ ಜಲಪಾತ. ಮೂರೇಗರ್ ಜಲಪಾತ ಶಿರ್ಸಿಯಿಂದ 23 ಕಿಲೋಮೀಟರ್ ದೂರದಲ್ಲಿದೆ. ಶಿರ್ಸಿ ಸುತ್ತಮುತ್ತಲಲ್ಲಿ ತುಂಬಾ ಜಾಗಗಳಿವೆ, ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದೇ ತರ ಮೂರೇಗರ್ ಜಲಪಾತ ಕೂಡ. ಶಿರ್ಸಿಯಿಂದ ಹುಳೆಕಲ್ ರಸ್ತೆಗೆ ನೇರವಾಗಿ ಬಂದ್ರೆ 11 ಕಿಲೋಮೀಟರ್ ದಾಟ್ಕೊಂಡು ಬಂದ ತಕ್ಷಣ ನಿಮಗೆ ಕೆಂಗ್ರೆ ಹೊಳೆ ಸೇತುವೆ ಸಿಗುತ್ತೆ. ಕೆಂಗ್ರೆ ಹೊಳೆ ಸೇತುವೆ ದಾಟ್ಕೊಂಡು ಸ್ವಲ್ಪ ಮುಂದೆ ಬಂದ್ರಿ ಅಂದ್ರೆ ನಿಮಗೆ ಎಡಗಡೆ ಸಾಲ್ಕಣಿ ರಸ್ತೆ ಸಿಗುತ್ತೆ. 6.5 ಕಿಲೋಮೀಟರ್ ಸಾಲ್ಕಣಿ ರಸ್ತೆಯಲ್ಲಿ ನೀವು ನೇರವಾಗಿ ಹೋಗಬೇಕು. ಸ್ನೇಹಿತರೆ, ತುಂಬ ಜನ ಶಿರ್ಸಿಗೆ ಬಂದರು ಅಂದರೆ ತುಂಬ ಬೆರಳೆಣಿಕೆ ಜಾಗಗಳಿಗೆ ಮಾತ್ರ ಹೋಗ್ತಾರೆ. ಯಾಕೆ ಅಂದರೆ ತುಂಬ ಕಡಿಮೆ ಜಾಗಗಳು ಗೊತ್ತಿವೆ ಶಿರ್ಸಿಲಿ. ಆದರೆ ಶಿರ್ಸಿಲಿ ತುಂಬ ಜಾಗ ಇವೆ, ಆದರೆ ಜನಗಳಿಗೆ ಗೊತ್ತಿಲ್ಲ. ನೀವು ಜಾಗಗಳನ್ನ ಹುಡುಕಬೇಕು. ಶಿರಸಿಗೆ ನಾನು ಕೂಡ ತುಂಬ ಸರಿ ಬಂದು ಹೋಗಿದ್ದೀನಿ, ಆದರೆ ನನಗೂ ಮೂರೇಗರ್ ಜಲಪಾತದ ಬಗ್ಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ನಾನು ಕೂಡ ಈ ಬಾರಿನೇ ಮೂರೇಗರ್ ಜಲಪಾತಕ್ಕೆ ಮೊದಲನೇ ಸರಿ ಹೋಗ್ತಿರೋದು. ಸಾಲ್ಕಣಿ ರಸ್ತೆಯಲ್ಲಿ ನೇರವಾಗಿ ಹೋಗ್ತಾ ನಮಗೆ ಬಲ್ಗಡೆಗೆ ಮುದ್ದಿನಪಾಲ್ ಬಸ್ ಸ್ಟ್ಯಾಂಡ್ ಕಾಣಿಸುತ್ತೆ. ಈ ಮುದ್ದಿನಪಾಲ್ ಬಸ್ ಸ್ಟ್ಯಾಂಡ್ ದಾಟ್ಕೊಂಡು ಸ್ವಲ್ಪ ನಾವು ಮುಂದೆ ಹೋದ್ವಿ ಅಂದರೆ ಮೂರೇಗರ್ ಕ್ರಾಸ್ ಸಿಗುತ್ತೆ. ಸಾಲ್ಕಣಿ ರಸ್ತೆ 6.5 ಕಿಲೋಮೀಟರ್ ದಾಟ್ಕೊಂಡು ಬಂದಮೇಲೆ ನಮಗೆ ಈ ಬೋರ್ಡ್ ಕಾಣಿಸುತ್ತೆ. ಈ ಬೋರ್ಡ್ನಿಂದ ಬಲ್ಗಡೆ ಕಾಣಿಸೋ ರಸ್ತೆಯಲ್ಲಿ ನಾವು ನೇರವಾಗಿ ಹೋಗಬೇಕು. ನೀವಿಲ್ಲಿಗೆ ಹೋಗ್ಬೇಕಂದ್ರೆ ಕಾರಲ್ಲಿ ಇಲ್ಲ ಬೈಕಲ್ಲಿ ಹೋಗಿ, ಬಸ್ಸಲ್ಲಿ ಮಾತ್ರ ಹೋಗಬೇಡಿ, ತುಂಬ ಇಕ್ಕಟ್ಟಿದೆ ಜಾಗ. ಸ್ನೇಹಿತರೆ, ನೀವು ಹಾಗೆ ಆ ರಸ್ತೆಯಲ್ಲಿ ಮುಂದೆ ಸಾಗಿದ್ರಿ ಅಂದರೆ ನಿಮಗೆ ಒಂದು ಬೋರ್ಡ್ ಕಾಣಿಸುತ್ತೆ, ಮೂರೇಗರ್ ಫಾಲ್ಸ್ ಅಂತ. ಇಲ್ಲಿ ಬಸ್ ಬರದೇ ಇರೋ ಬಸ್ ಸ್ಟ್ಯಾಂಡ್ ಇದೆ, ದುಗ್ಗು ಮನೆ ಅಂತ. ಹೀಗೆ ನೀವು ನೇರವಾಗಿ ಸಾಗಬೇಕು. ದುಗ್ಗು ಮನೆ ಬಸ್ ಸ್ಟಾಪ್ ದಾಟ್ಕೊಂಡು ನೇರವಾಗಿ ಬಂದ್ರಿ ಅಂದರೆ ನಿಮಗೆ ಈ ಬೋರ್ಡ್ ಕಾಣಿಸುತ್ತೆ, ಮೂರೇಗರ್ ಫಾಲ್ಸ್ ಅಂತ. ಇಲ್ಲಿಂದ ನೀವು ಎಡಗಡೆ ರಸ್ತೆಯಲ್ಲಿ ಮತ್ತೆ ನೇರವಾಗಿ ಹೋಗಬೇಕು. ಈ ದಾರಿಯಿಂದ ಹೋಗ್ತಾ ಈ ದಾರಿಲಿ ಬರೋ ಗಿಡ ಮರ ಹಚ್ಚ ಹಸಿರು ನೋಡಿದರೆ ಮನಸ್ಸಿಗೆ ಏನೋ ಒಂಥರ ಖುಷಿ. ಪ್ರಕೃತಿ ಪ್ರೇಮಿಗಳಿಗಂತೂ ಇಲ್ಲೇ ಮನೆ ಮಾಡ್ಕೊಂಡು ಇದು ಬಿಡೋಣ ಅನ್ಸುತ್ತೆ. ಸ್ನೇಹಿತರೆ, ಅಲ್ಲಿಂದ ನೀವು ಹಾಗೆ ಮತ್ತೆ ಮುಂದೆ ಬಂದ್ರಿ ಅಂದರೆ ನಿಮಗೆ 2 ದಾರಿ ಕಾಣಿಸುತ್ತೆ. ಆ 2 ದಾರಿಲಿ ನೀವು ಬಲಗಡೆ ಇರೋ ದಾರಿಲಿ ಬರಬೇಕು. ಸ್ವಲ್ಪ ಇಳಿಜಾರಿದೆ, ಆ ದಾರಿಲಿ ನೀವು ಬಂದ್ರಿ ಅಂದರೆ ಸರಿಯಾಗಿ ಬರ್ತಾ ಇದ್ದೀರಾ ಅಂತ. ಸ್ನೇಹಿತರೆ, ಇಷ್ಟೆಲ್ಲ ದಾಟ್ಕೊಂಡು ಬಂದಮೇಲೆ ನಿಮಗೆ ಕೊನೆಗೆ ಇದೊಂದು ಚಿಕ್ಕ ಬೋರ್ಡ್ ಕಾಣಿಸುತ್ತೆ. ಈ ಬೋರ್ಡ್ ನಿಮಗೆ ಕಾಣಿಸ್ತು ಅಂದರೆ ನೀವು ಇಲ್ಲಿಗೆ ತಲುಪಿದ್ರಿ ಅಂತಾನೆ.
ಇಷ್ಟೆಲ್ಲ ಸಾಹಸ ಆದಮೇಲೆ ಕೊನೆಗೂ ನೀವು ಮೂರೆಗರ್ ಜಲಪಾತನ ತಲುಪಿದ್ರಿ. ಇಲ್ಲಿ ಪಾರ್ಕಿಂಗ್ ಜಾಗ ಇದೆ. ಇಲ್ಲಿ ನಿಮ್ಮ ಗಾಡಿಗಳನ್ನ ನಿಲ್ಲಿಸಿ ಇಲ್ಲಿಂದ ನೀವು ಮುಂದಕ್ಕೆ ಕಾಲ್ನಡೆಗೆ ಹೋಗಬೇಕು. ಸ್ನೇಹಿತರೆ, ಇಲ್ಲಿ ಪ್ರವೇಶ ಶುಲ್ಕ ಇದೆ, ಎಂಟ್ರಿ ಫೀಸ್. ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ನೀವು ಮುಂದೆ ಹೋಗಬೇಕು. ಇದು ಟಿಕೆಟ್ ಕೌಂಟರ್ ವಿತ್ ಕ್ಯಾಂಟೀನ್. ನೀವೇನಾದರೂ ತಿನ್ನಬೇಕು ಅಂದರೆ ಇಲ್ಲಿ ತಗೋಬಹುದು. ಈ ಜಾಗದಲ್ಲಿ ನೀವು ಕುತ್ಕೊಂಡ್ರು ನಿಂತ್ಕೊಂಡ್ರು ನಿಮಗೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಆದರೆ ನೀವು ಪ್ರಕೃತಿ ಪ್ರಿಯರಾಗಿರಬೇಕು. ಇಲ್ಲಿ ಪ್ರಕೃತಿ ನೋಡಿದರೆ ನಮಗೆ ಎಲ್ಲೋ ಒಂದು ಕಡೆ ಬಾಹುಬಲಿ ಸಿನಿಮಾದಲ್ಲಿ ಏನಿದೆ ಅಲ್ಲ, ಜಲಪಾತ, ಕಲ್ಬಂಡೆ, ನೀರು, ನದಿ, ಹಚ್ಚ ಹಸಿರು, ಅದೇ ಥರ ಅನಿಸುತ್ತೆ. ಈ ಜಲಪಾತ 30 ಅಡಿ ಎತ್ತರ ಇದೆ. ಆದರೆ ಇದರ ಅಗಲ 120 ಅಡಿಗಿಂತನೂ ತುಂಬ ಹೆಚ್ಚಿಗೆ ಇದೆ. ತುಂಬ ವಿಶಾಲವಾದಂಥ ಜಲಪಾತ ಇದು. ನೀವು ಎಷ್ಟೇ ಸುತ್ತಾಡಿದ್ರೂ ಮುಗಿಯೋದೇ ಇಲ್ಲ, ಅಷ್ಟು ದೊಡ್ಡದಾಗಿದೆ ಇದು. ಇಲ್ಲಿ ನಿಮಗೆ ನೀರಿನ ಶಬ್ದ ಬಿಟ್ಟರೆ ಬೇರೆ ಯಾವ ಶಬ್ದನೂ ಕೇಳಿಸಲ್ಲ. ಸ್ನೇಹಿತರೆ, ಈ ಜಲಪಾತ ತುಂಬ ಜನಗಳಿಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಬರೋ ಸಂಖ್ಯೆ ಕೂಡ ತುಂಬ ಕಡಿಮೆ. ನಾವಿಲ್ಲಿ ಬಂದಾಗ ಸಮಯ 11 ಗಂಟೆ ಆಗಿತ್ತು. ಆದರೂ ಕೂಡ ಯಾರೂ ಇರಲಿಲ್ಲ ಇಲ್ಲಿ. ಇಲ್ಲಿ ನೀವು ಬಂದರೆ ನಿಮಗೆ ನಿಮ್ಮದೇ ಪ್ರೈವೇಟ್ ಪ್ರಾಪರ್ಟಿ ಥರ ಫೀಲ್ ಆಗುತ್ತೆ. ನೀವೇನಾದರೂ ಫೋಟೋ ಶೂಟ್ ಮಾಡಬೇಕು, ಇಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕು, ಇಲ್ಲ ಮೂವಿ ಶೂಟ್ ಮಾಡಬೇಕಂದ್ರೆ ಈ ಜಾಗ ಹೇಳಿ ಮಾಡಿಸಿರೋ ಜಾಗ ನಿಮಗೆ. ಮಳೆಗಾಲದಲ್ಲಿ ನೀವು ಇಲ್ಲಿ ಬಂದ್ರಿ ಅಂದರೆ ಈ ಎಲ್ಲ ಜಾಗನೂ ನೀರಿಂದ ತುಂಬ ಹೋಗಿರುತ್ತೆ.
ವಿಡಿಯೋದಲ್ಲಿ ನಿಮಗೆ ಈ ಜಾಗ ನೋಡಲಿಕ್ಕೆ ಒಂದು ಸಾಧಾರಣ ಹಳ್ಳ ಹರಿಯೋ ಥರ ಕಾಣಿಸುತ್ತೆ, ಆದರೆ ನೀವು ಖುದ್ದಾಗಿ ಇಲ್ಲಿಗೆ ಬಂದಾಗೆ ಗೊತ್ತಾಗೋದು ಈ ಜಾಗ ಎಷ್ಟು ವಿಶಾಲವಾಗಿದೆ ಅಂತ. ಇಲ್ಲಿಗೆ ಮುಖ್ಯವಾಗಿ ದೊಡ್ಡ ಸಿಟಿಲಿ ವಾಸಿಸ್ತಿರೋರೇ ಬರಬೇಕು. ಯಾಕಂದರೆ ದೊಡ್ಡ ಸಿಟಿಲಿ ಯಾವಾಗಲೂ ಗಾಡಿ ಶಬ್ದ, ಹಾರ್ನ್ ಶಬ್ದ, ಜನಜಂಗುಳಿ, ಹೊಗೆ, ಧೂಳು ಇದೆಲ್ಲಾನು ನೋಡಿ ತುಂಬ ಬೇಜಾರಾಗಿರುತ್ತೆ, ತುಂಬ ಹಿಂಸೆ ಅನಿಸುತ್ತೆ. ಆದರೆ ಇಲ್ಲಿ ಪರಿಶುದ್ಧವಾದ ಗಾಳಿ, ಪರಿಶುದ್ಧವಾದ ವಾತಾವರಣ, ಸ್ವಚ್ಛನೆಯ ನೀರು, ಗಿಡ, ಮರ, ಹಚ್ಚ ಹಸಿರು ನೋಡಿದರೆ ಖುಷಿ ಅನಿಸುತ್ತೆ ನಿಮ್ಗಳಿಗೆ. ಇಲ್ಲಿ ನೇಚರ್ ವಾಕ್ ಹೋಗ್ಲಿಕ್ಕಂದ್ರೂ ಹೇಳಿ ಮಾಡಿಸಿರೋ ಜಾಗ ಮಾತ್ರ. ಪ್ರಶಾಂತವಾದ ವಾತಾವರಣ, ಶುದ್ಧವಾದ ಆಮ್ಲಜನಕ, ಪಕ್ಷಿಗಳ ಚಿಲಿಪಿಲಿ, ಹಚ್ಚ ಹಸಿರು, ಸ್ವರ್ಗ. ನಮ್ಮ ನೆಲ, ನಮ್ಮ ರಾಜ್ಯ, ದೇಶ ಎಲ್ಲಿ ಹೋದ್ರೂ ನಮಗೆ ಇತಿಹಾಸ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇಲ್ಲಿ ದೊಡ್ಡ ಬಂಡೆ ಮೇಲೆ ಶಿವಲಿಂಗ, ಬಸವಣ್ಣ, ಷಣ್ಮುಖ, ಗಣೇಶ ಈ ಥರ ಅನೇಕ ದೇವರುಗಳ ಮೂರ್ತಿ ಈ ಬಂಡೆ ಮೇಲೆ ನಿರ್ಮಿಸಿದ್ದಾರೆ. ಶಿರಸಿಯ ರಾಜ ಸದಾಶಿವರಾಯ 16ನೇ ಶತಮಾನದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಈ ಜಾಗ ಎಷ್ಟು ವಿಶಾಲವಾಗಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಚಿಕ್ಕದಾಗಿ ಪ್ರವಾಸಿಗರು ಕಾಣಿಸ್ತಾರೆ. ಇದ್ರ ಮೇಲೆ ನೀವು ಗೊತ್ತು ಮಾಡ್ಕೊಳ್ಳಿ ಈ ಜಾಗ ಎಷ್ಟು ವಿಶಾಲವಾಗಿದೆ ಅಂತ. ಈ ಜಾಗ ತುಂಬ ಸ್ವಚ್ಛವಾಗಿದೆ. ಸ್ವಚ್ಛತೆ ಕಾಪಾಡಲಿಕ್ಕೆ ಏನೇನು ಮೂಲಭೂತ ಸೌಕರ್ಯ ಬೇಕಲ್ಲ ಎಲ್ಲ ಕೂಡ ಇಲ್ಲಿದೆ. ನೀವು ಇಲ್ಲಿಗೆ ಬಂದರೆ ಇಲ್ಲಿ ಸ್ವಚ್ಛತೆನ ಹಾಗೆ ಕಾಪಾಡಿ. ನೀವೇನಾದರೂ ಸಿರ್ಸಿಗೆ ಬರ್ತಾ ಇದ್ದೀರಾ, ಇಲ್ಲ ಸಿರ್ಸಿ ಸುತ್ತಮುತ್ತಲು ಬರ್ತಾ ಇದ್ದೀರಾ ಅಂದರೆ ತಪ್ಪದೆ ಈ ಜಾಗಕ್ಕೆ ಒಂದ್ಸರಿ ಭೇಟಿ ಕೊಡಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದವರಿಗೂ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.